ಹೇ ಗಾಯ್ಸ್, ವೆಲ್ಕಮ್ ಟು ಚೆರಿ ವಿತ್ ಮೀ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಇವತ್ತಿನ ವ್ಲಾಗನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಈ ವ್ಲಾಗು ತುಂಬಾ ಹಳೇದೆಲ್ಲ ಏನಲ್ಲ, 1 ಮಂತ್ ಹಿಂದೆ ಮಾಡಿರೋಂತಹ ವ್ಲಾಗು. ಬಟ್ ಅಪ್ಲೋಡ್ ಆಗಿರಲಿಲ್ಲ, ಸೊ ಇವಾಗ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಸೊ ಹಾಗೆ ಈ ವ್ಲಾಗಲ್ಲಿ ನಾನೇನು ಶೇರ್ ಮಾಡ್ಕೊಳ್ತೀನಿ ಏನು ಅನ್ನೋದನ್ನೆಲ್ಲ ಡೀಟೇಲಾಗಿ ಹೇಳ್ತೀನಿ, ಓಕೆನಾ? ಸೊ ನೋಡ್ಬೋದು, ನಾವು ಯಾಕೆ ಯಾವಾಗಲೂ ಊರು ಅಪ್ಪನ ಮನೆ ಅಂತ ಹೇಳ್ತಾ ಇರ್ತೀವಿ ಅಂದರೆ, ನಮ್ಮೂರಲ್ಲಿ ಸಿಗುವಂತಹ ನೆಮ್ಮದಿ ಅನ್ನೋದು ಎಲ್ಲೂ ಕೂಡ ಸಿಗೋದಿಲ್ಲ. ಅದು ಏನೇ ಇರಲಿ, ಎಂಥ ನೋವಿದ್ರೂ ಅಷ್ಟೇ, ನಮ್ಮ ಮನೆಗೆ ಹೋದರೆ, ನಮ್ಮ ಊರಿಗೆ ಹೋದರೆ ಎಲ್ಲನೂ ಮರೆತುಬಿಟ್ಟು ನಾವು ಒಂಥರ ಚಿಕ್ಕ ಮಕ್ಕಳಾಗಿ ನಮ್ಮ ಅಪ್ಪ ಅಮ್ಮನ ಜೊತೆ ಇದ್ದುಬಿಟ್ಟು ಬರ್ತೀವಿ. ಸೊ ಅದಕ್ಕೋಸ್ಕರ ನಾನು ಯಾವಾಗಲೂ ಅಷ್ಟೇ ತಿಂಗಳಿಗೆ ಒಂದು ಸಲನಾದರೂ ನಾನು ನಮ್ಮ ಊರಿಗೆ ಹೋಗಲೇಬೇಕು. ಜಾಸ್ತಿ ದಿವಸ ಇಲ್ಲ ಅಂತ ಅಂದ್ರೂ ಅಷ್ಟೇ, 2 ದಿವಸಕ್ಕಾದರೂ ನಾನು ಹೋಗಲೇಬೇಕು. ಆ ರೀತಿ ನನ್ನ ಥರ ಎಲ್ಲರೂ ಕೂಡ ಇದ್ದೇ ಇರ್ತಾರೆ. ಬಟ್ ಇವಾಗ ನಾನು ಮುಂದೆ ಹಂಗೆ ಹೋಗೋಕ್ಕಾಗಲ್ಲ. ಕಾರಣ ಇಷ್ಟೇ, ಸ್ಕೂಲಿಗೆ ಸೇರಿಸಿದ್ದೀವಲ್ವ, ಅದಕ್ಕೋಸ್ಕರನೇ ಎಲ್ಲ ಹೆಣ್ಮಕ್ಳುಗಳೂ ಅವಕಾಶ ಇರೋದು ತವರು ಮನೆಗೆ ಹೋಗೋವಂಥ ಅವಕಾಶ ಇರೋದು. ಮಕ್ಕಳು ಸ್ಕೂಲಿಗೆ ಸೇರಿಸೋವರೆಗೂ ಅಷ್ಟೇ. ಸ್ಕೂಲಿಗೆ ಸೇರಿಸಾದ್ಮೇಲೆ ನಾವು ಕೂಡ ಎಲ್ಲರ ಥರನೇ ಬೇಸಿಗೆ ರಜೆ, ದಸರಾ ರಜೆಗಳನ್ನ ಕಾಯಬೇಕಾಗುತ್ತೆ. ಸೊ ಇದನ್ನು ಯಾರೂ ಕೂಡ ಅಷ್ಟಾಗಿ ಅರ್ಥ ಮಾಡ್ಕೊಳ್ಳಲ್ಲ. ಯಾವಾಗಲೂ ಅಲ್ಲೇ ಹೋಗ್ತಾ ಇರ್ತಾಳೆ ಅನ್ನೋದೊಂದು ಕಾರಣಗಳನ್ನ ಜಾಸ್ತಿ ಹೇಳ್ತಾನೆ ಇರ್ತಾರೆ. ಪರವಾಗಿಲ್ಲ, ಅದು ಅವರ ಬುದ್ಧಿ, ಏನು ಮಾಡೋಕ್ಕಾಗಲ್ಲ ಅಂತ ಅಂದ್ಕೊಂಡು ನಮ್ಮ ಪಾಡಿಗೆ ನಾವು ಮೂವ್ ಆನ್ ಆಗಬೇಕು, ಓಕೆನಾ ಅಲ್ಲ? ಸೊ ನಮ್ಮನೆ ತೋರಿಸ್ತಾ ಇದ್ದೀನಿ, ನೋಡ್ಬೋದು. ಇದು ನಮ್ಮನೆ ಸುತ್ತಮುತ್ತ ಎಲ್ಲ ಈ ರೀತಿ ಇದೆ. ನಾವು ಇರೋದು ತೋಟದ ಮನೆಯಲ್ಲಿ. ಸೊ ಮುಂಚೆ ನಾವು ಹಳ್ಳಿ ಮನೆಯಲ್ಲಿ ಇದ್ವಿ, ಊರೊಳಗಡೆ. ನಮ್ಮದು ಸ್ವಲ್ಪ ಬೀದಿ ಟೈಪ್ ಎಲ್ಲ ಇತ್ತು. ಅಲ್ಲಿ ಮೆಮೊರೀಸ್ ಅಂತೂ ಹೇಳೋಕ್ಕೆ ಆಗಲ್ಲ. ಇವಾಗ ಮಾಡ್ತಿರೋ ಥರ ವೀಡಿಯೋಸ್ನೇನಾದರೂ ಆವಾಗ ಮಾಡಿದರೆ ಇನ್ನೂ ಚೆನ್ನಾಗಿರ್ತಿತ್ತು. ಅಷ್ಟು ಚೆನ್ನಾಗಿತ್ತು ನಮ್ಮ ಹಳ್ಳಿ ಜೀವನ. ಅಂದರೆ ಬೀದಿನಲ್ಲಿ ಇರ್ತಿದ್ವಲ್ಲ, ಹಳ್ಳಿ ಮನೆ ಏರಿಯಾಗಳು, ಅದು ಇವಾಗ ಆ ಥರ ಎಲ್ಲ ಸಿಗೋದಕ್ಕಾಗಲ್ಲ. ಹಳ್ಳಿ ಜನಗಳನ್ನ ಅಂದರೆ ನಮ್ಮೂರನ್ನೇ ನೋಡಬೇಕು ಅಂತಂದರೆ ಅಪರೂಪ. ಯಾರು ಕೂಡ ತೋಟದ ಹತ್ರ ಎಲ್ಲ ಬರಲ್ಲ ಅಲ್ವ, ಅಪರೂಪಕ್ಕೆ ಅವ್ರು ತೋಟದ ಹತ್ರ ಹೋಗ್ತಾ ಇರ್ತಾರೆ. ಹಾಗಾಗಿ ಅದನ್ನೆಲ್ಲ ನಾನು ಕೂಡ ತುಂಬಾ ಮಿಸ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ನಮ್ಮ ಮನೆಯನ್ನ ತೋರಿಸ್ತಾ ಇದ್ದೀನಲ್ವ, ನೋಡ್ಬೋದು. ನಮ್ಮ ಮನೆಯಲ್ಲಿ ಸುತ್ತಮುತ್ತ ಯಾವ ರೀತಿ ಇದೆ, ಮತ್ತು ನಮ್ಮ ಮನೆ ಒಳಗಡೆ ಎಲ್ಲ ಯಾವ ರೀತಿ ಇದೆ ಏನು ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ಸೊ ಹಾಗೆ ನಮ್ಮ ಹುಡುಗರೂ ಅಷ್ಟೇ. ನನ್ನ ಮಗಳು ಹಳ್ಳಿಗೆ ಹೋಗೋದಕ್ಕೆ ತುಂಬ ಇಷ್ಟಪಡ್ತಾಳೆ. ಅದರಲ್ಲೂ ನಮ್ಮ ಅಕ್ಕನ ಮಕ್ಕಳಂತೂ ಇನ್ನೂ ಇರುವಾರ ರಜಕ್ಕೆ ಹೋಗುವಾಗ ಕುಣ್ಕೊಂಡು ಹೋಗ್ತಿರ್ತಾರೆ, ಎಲ್ಲರ ಮಕ್ಳ ಥರನೇ. ಬರುವಾಗ ಹಂಗೆ ಹತ್ಕೊಂಡ್ಬಂದಿರ್ತವೆ. ಎಷ್ಟು ಆಟ ಆಡ್ತಾರೆ ಅಂದರೆ, ಅಲ್ಲಿ 2 ಮನೆ ಆಗಿರೋದ್ರಿಂದ ಆ ಮನೆಯಿಂದ ಈ ಮನೆಗೆ, ಈ ಮನೆಯಿಂದ ಆ ಮನೆಗೆ ಜಿಗಿತಾನೇ ಇರ್ತವೆ. 2 ಮನೇಲೂ ತಿನ್ಕೊಂಡು ಉಣ್ಕೊಂಡು ಆಟ ಆಡಿಕೊಂಡು ಇರ್ತಾರೆ. ಒಂದೊಂದು ಸತಿ ಒಂದು ಭಯ ನಮಗೇನು ಅಂದರೆ, ತೋಟದ ಮನೆ ಆಗಿರೋದ್ರಿಂದ ಪಕ್ಕದಲ್ಲಿ ಕಬ್ಬಿದೆಯಲ್ಲ, ಸ್ವಲ್ಪ ಭಯ ಆಗ್ತಾ ಇರುತ್ತೆ ಬಿಸಿಲು ಟೈಮಲ್ಲೆಲ್ಲ. ಆವಾಗ ಏನೂ ಮಾಡೋಕ್ಕಾಗಲ್ಲ. ಹಾಗೇ ನಮ್ಮ ಮನೆಯಲ್ಲಿ ಯಾವಾಗಲೂ ಮೊಸರು ಮಜ್ಜಿಗೆ ಇದ್ದೇ ಇರುತ್ತೆ. ನಮ್ಮ ಮನೆಯಲ್ಲೇ ಹಸು ಇರೋದ್ರಿಂದ ನಾವು ಯಾವಾಗಲೂ ಎಮ್ಮೆ ಮೊಸರು ಎಲ್ಲ ಏನು ಕುಡಿಯೋದಕ್ಕೆ ಹೋಗಲ್ಲ, ಹಸಿನ ಮಜ್ಜಿಗೆನೇ ಮಾಡ್ಕೊಂಡು ಕುಡಿತೀವಿ. ಬೇಸಿಗೆನಲ್ಲಂತೂ ಅದೆಷ್ಟು ಕುಡ್ದಿದ್ದೀವೋ ಗೊತ್ತಿಲ್ಲ, ನನಗಂತೂ ಲೆಕ್ಕಕ್ಕೆ ಇಲ್ಲ. ನಾನಂತೂ ಅಷ್ಟು ಕುಡಿದಿದ್ದೀನಿ. ನಮ್ಮ ಹುಡುಗರಂತೂ ಅಷ್ಟೇ, ಮಧ್ಯಾಹ್ನ ಊಟನೇ ಮಾಡ್ತಿರಲಿಲ್ಲ, ಬರೀ ಮಜ್ಜಿಗೆ ಕುಡ್ಕೊಂಡಿರೋವು. ಆಮೇಲೆ ಆಟ ಅಂದರೆ ಬರೀ ಆಟ. ಈ 3 ಜನ ಒಟ್ಟಿಗೆ ಸೇರಿಕೊಂಡ್ರೆ ಮನೆ ಎಲ್ಲನೂ ಕುಲಕರ್ಮ ಮಾಡಿಬಿಡ್ತವೆ. ಅಷ್ಟು ಆಟ ಆಡ್ತೀವಿ, ಬರೀ ಆಟನೇ ಆಡ್ತಾಯಿರ್ತೇವೆ. ನನ್ನ ಮಗಳಂತೂ ಚೆರಿ ಹೇಳಿದ ಮಾತನ್ನೇ ಕೇಳಲ್ಲ. ಈಗ ಈ ರೀತಿ ಊರ ಕಡೆಗೆಲ್ಲ ಹೋದರೆ ಹಂಗೆ ಆಡ್ತಾಳೆ ಅವಳು. ಹಾಗೆ ಅವಳು ಖುಷಿಯಿಂದ ಇರ್ತಾಳಲ್ವ, ಅದು ಕೂಡ ನನಗೆ ಒಂಥರ ಖುಷಿ ಆಗುತ್ತೆ. ಹಾಗೆ ಇಲ್ಲಿ ನೋಡ್ತಾ ಇದ್ದೀರಲ್ಲ ಕಲ್ಲು, ಇದೆಲ್ಲ ಏನಪ್ಪ ಅಂದರೆ ನಮ್ಮ ಹಳೆ ಮನೆಯಲ್ಲಿ ಇದ್ದಂತಹ ಕಲ್ಲು. ಸೊ ನಮ್ಮ ಹಳೆ ಮನೆಗೆ ಯಾಕೆ ಬಿಟ್ಟಿದ್ವಿ ಅಂತ ಅಂದರೆ, ನಮ್ಮ ಹಳೆ ಮನೆ ಮೇಲೆ ಇನ್ನೊಬ್ಬರು ಮನೆ ಬೀಳ್ತಾಯಿತ್ತು. ಆ ಕಾರಣಕ್ಕೋಸ್ಕರ ನಾವು ಕೂಡ ಬರೀ 3 ತಿಂಗಳಲ್ಲಿ ಎಮರ್ಜೆನ್ಸಿಗೆ ಅಂತ ಈ ಮನೆಗೆ ಬರಬೇಕಾಗಿತ್ತು. ಬಟ್ 6 ತಿಂಗಳು ಟೈಮ್ ಹಿಡಿತು. ಮನೆಗೆ ಬಂದಮೇಲೂ ಸಹ ನಾವು ಸ್ವಲ್ಪ ರಿಪೇರಿ ಅವೆಲ್ಲನೂ ಮಾಡಿಸ್ಕೊಂಡ್ವಿ. ಸೊ ನಮಗೆ ನಮ್ಮ ಮನೆ ಹೇಗಿದ್ರು ನಮಗೆ ಇಷ್ಟನೇ. ಹಾಗೆ ನನ್ನ ಮಗಳು ಇಲ್ಲಿ ನೋಡ್ಬೋದು, ಮೇಕೆ ಜೊತೆ ಯಾವ ರೀತಿ ಆಟ ಆಡ್ತಿದ್ದಾಳೆ ಅಂತ ಅಂದರೆ, ನೈಟ್ 8 ಗಂಟೆ ಆದ್ರೂ, ಈಗ ರೈತರು ಸಂಜೆ 5 ಗಂಟೆಯಿಂದ ರಾತ್ರಿ 8 ಗಂಟೆವರೆಗೂ ಬರೀ ಕೊಟ್ಟಿಗೆನಲ್ಲೇ ಇರುತ್ತೆ ಕೆಲಸ. ಸೊ ನಮ್ಮ ಆಂಟಿಯವ್ರ ಮನೆಯಲ್ಲೂ ಯಾವಾಗಲೂ ಇಷ್ಟೇ, ಅವರು ಸಂಜೆ 5 ಗಂಟೆಗೆ ಕೊಟ್ಟಿಗೆಗೆ ಬಂದರೆ ಇನ್ನು 8 ಗಂಟೆವರೆಗೂ ಇಲ್ಲೇ ಇರ್ತಾರೆ. ಆವಾಗ ಅಂಥ ಟೈಮಲ್ಲಿ ನಾನು ಮಾಡಿರೋಂತಹ ಇದು ವೀಡಿಯೋ. ಎಲ್ಲ ದನಗಳನ್ನೆಲ್ಲ ಒಳಗಡೆ ಕಟ್ತಾ ಇರ್ತಾರಲ್ವ, ನನ್ನ ಮಗಳಂತೂ ಒಂದು ಕುರಿ ಇಟ್ಕೊಂಡು ಆಟಾಡಿದ್ಲು ಕೇಳಂಗೆ ಇಲ್ಲ, ಹಂಗೆ ಆಟಾಡಿದೆ ಅದು.
ನಾನು 2 ದಿನದ ವ್ಲಾಗನ್ನು ಒಂದೇ ವ್ಲಾಗಲ್ಲೇ ಅಟ್ಯಾಚ್ ಮಾಡಿದ್ದೀನಿ. ಇದು ಬೆಳಗ್ಗೆ ಇನ್ನೂ ಒಂದು 8 ಗಂಟೆ ಆಗಿದೆ. ಸೂರ್ಯ ನೋಡ್ಬೋದು. ಬೆಳಗ್ಗೆ ಈ ರೀತಿ ಡೈರೆಕ್ಟ್ ಬಿಸಿಲು ಬರುತ್ತೆ ನಮ್ಮ ಮನೆ ಒಳಗಡೆ. ಚೆನ್ನಾಗಿರುತ್ತೆ. ಚಳಿಗಾಲದಲ್ಲಂತೂ ಸಖತ್ತಾಗಿರುತ್ತೆ. ಹೊರಗಡೆ ಚೇರ್ ಹಾಕ್ಕೊಂಡು ಕೂತ್ಕೊಂಡು ಕಾಂಪೌಂಡ್ ಒಳಗಡೆ ಕೂತ್ಕೊಂಡ್ರೆ ಒಳ್ಳೆ ಬಿಸಿ ಬಿಸಿಯಾಗಿ ಸೂರ್ಯನ ಬೆಳಕು ನಮಗೆ ತಗುಲ್ತಾ ಇರುತ್ತೆ. ಸೊ ಆ ಕಡೆ ಇರೋವಂಥದ್ದು ನಮ್ಮ ಆಂಟಿಯವ್ರ ಮನೆ. ಅಲ್ಲಿ ಅವ್ರ ದನ, ಎತ್ತಿನ ಗಾಡಿ, ಮಣ್ಣು, ಟ್ಯಾಕ್ಟ್ರದ್ದು ಏನಿದೆ ಅದನ್ನೆಲ್ಲ ಅಲ್ಲೇ ನಿಲ್ಲಿಸ್ಕೊತಾರೆ. ನಮ್ಮ ಹುಡುಗರು ಅಷ್ಟೇ ಎದ್ದೇ ಹಾಲು ಕುಡಿಯೋಲ್ಲ. ಎದ್ದಲ್ಲೋಗಿ ಆಟ ಆಡ್ಕೊಂಡು ಬರ್ತಾರೆ. ಮತ್ತು ನಾನಿಲ್ಲಿ ಮುಳ್ಗಾಯಿ, ಬದನೇಕಾಯಿ ಮತ್ತು ಸೊಪ್ಪನ್ನೆಲ್ಲ ಕಿತ್ಕೊಳ್ತಾ ಇದ್ದೀನಿ. ನಮ್ಮ ಮನೆ ಮುಂದೆ ಯಾವಾಗಲೂ ಈ ರೀತಿ ಸೊಪ್ಪುಗಳು ಮತ್ತು ತರಕಾರಿ ಗಿಡಗಳನ್ನ ಹಾಕ್ಕೊಂಡಿದೆ ನಮ್ಮಮ್ಮ. ಇವತ್ತು ಏನು ಮಾಡೋಣ ಅಂದರೆ ಇವತ್ತು ವಾಂಗಿಬಾತ್ ಮಾಡೋಣ ಅಂತ ಹೇಳ್ಬಿಟ್ಟು ತರಕಾರಿನ ಕೀಳ್ತಾ ಇದ್ದೀನಿ. ಎಷ್ಟು ಚೆನ್ನಾಗಿ ಬಂದಿದೆ ಗೊತ್ತಾ. ಗೊಬ್ಬರ ಎಲ್ಲ ಏನು ಹಾಕಿಲ್ಲ, ಬರೀ ನೀರು ಮತ್ತು ನಮ್ಮ ಮಣ್ಣು ಅಷ್ಟು ಚೆನ್ನಾಗಿದೆ ಅನಿಸುತ್ತೆ. ಸಖತ್ತಾಗಿ ಬಂದಿದೆ ಬದನೇಕಾಯಿ ಎಲ್ಲ. ಯಾವಾಗಲೂ ಚೆನ್ನಾಗಿ ಕಾಯಿ ಬಿಡುತ್ತೆ. ನಾವು ಊರಿಗೆ ಹೋದಾಗೆಲ್ಲ ಒಂದು ಅರ್ಧ ಕೆಜಿ, 1 ಕೆಜಿ ಇದರಿಂದನೇ, ಈ ಗಿಡದಿಂದನೇ ತೊಗೊಂಬರ್ತೀವಿ. ಯಾವಾಗ್ಲೂ ಕೂಡ ನೋಡ್ಬೋದು ಎಷ್ಟಿಷ್ಟಪ್ಪದೆ. ಮತ್ತು ಒಂದು ಕೂಡ ಉಳ್ಕಾಯಿಲ್ಲ ಫ್ರೆಂಡ್, ಅಷ್ಟು ಚೆನ್ನಾಗಿದೆ. ಸೊ ಇದರಿಂದ ಇವತ್ತು ನಾನು ವಾಂಗಿಬಾತ್ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡಿದ್ದೆ. ಟೇಸ್ಟ್ ಮಾತ್ರ ಸಖತ್ತಾಗಿತ್ತು. ಹಾಗೆ ನಮ್ಮಮ್ಮ ಸೊಪ್ಪು ಕೂಡ ಮುಂದೆ ಹಾಕ್ಕೊಂಡಿದ್ದಾರೆ. ಕೀರೆ ಸೊಪ್ಪು ಹಾಗೆ ದಂಟಿನ ಸೊಪ್ಪು ಅಂತ ಹೇಳ್ಬಿಟ್ಟು ಅದು ಕೂಡ ಚೆನ್ನಾಗಿ ನೀರು ಹಾಕ್ತಾಯಿದ್ರೆ ಚೆನ್ನಾಗಿ ಬೆಳೀತಾ ಇರುತ್ತೆ. ನಾವು ಊರಿಗೆ ಹೋದಾಗೆಲ್ಲ ಸೊಪ್ಪಂತೂ ಮಿಸ್ ಮಾಡೋದೇ ಇಲ್ಲ. ಪುದೀನ, ಕರಿಬೇವು, ಹಾಗೆ ಈ ರೀತಿ ಕೀರೆ, ದಂಟು ಮತ್ತು ಇನ್ನೊಂದು ಎಲೆ, ವೀಳ್ಯದೆಲೆ, ಇದೆಲ್ಲ ನಾವು ಊರಿಂದನೇ ತೊಗೊಂಬರ್ತೀವಿ. ನಮ್ಮಮ್ಮ ಇವತ್ತು ಶನಿವಾರ ಆಗಿತ್ತಲ್ಲ, ಅದಕ್ಕೆ ಮನೆ ಒರೆಸ್ತಾಯಿದ್ರು. ನಾನು ಏನು ಮಾಡಿದೆ, ಈಚೆ ಕಡೆ ಕೂತ್ಕೊಂಡು ತಿಂಡಿ ಮಾಡೋಣ ಅಂತ ಹೇಳ್ಬಿಟ್ಟು ಚೇರ್ ಹಾಕ್ಕೊಂಡು ತರಕಾರಿ ಎಲ್ಲ ಕಟ್ ಮಾಡಿಕೊಂಡು ಫೈನಲಿ ವಾಂಗಿಬಾತ್ ಎಲ್ಲ ಮಾಡಿದ್ದೀನಿ. ನಮ್ಮ ಮನೆಗೆ ಹೋದರೆ ತಿಂಡಿ ಎಲ್ಲ ನಂದೇನೆ. ನಮ್ಮಮ್ಮ ಬಿಟ್ಬಿಟ್ಟು ಬೇರೆ ಕೆಲಸ ಎಲ್ಲ ಮಾಡ್ಕೊಂಡು ಹೋಗುತ್ತೆ. ಈಗ ನೋಡಿ ನಮ್ಮಮ್ಮ 3 ಪಾತ್ರೆಯಲ್ಲಿ ಬರೀ ಮೊಸರನ್ನೇ ಹೆಪ್ಪಾಕಿದೆ. ಹಾಗೆ ನಾವು ಹಸಿನ ಮೊಸರಲ್ಲೇ ಬೆಣ್ಣೆನೂ ಸಹ ಮಾಡ್ತೀವಿ. ಇವತ್ತು ನಾನು ಒಲೆಯಲ್ಲಿ ಅನ್ನ ಮಾಡಿದ್ದೆ. ಸೊ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಒಲೆಯಲ್ಲಿ ಅನ್ನ ಮಾಡಿರೋ ಅಂಥದ್ದು. ಸೊ ನಮ್ಮ ನಂಜಿ ಅಂದರೆ ನಮ್ಮ ಅಜ್ಜಿಗೆ ಬೇಗನೆ ತಿಂಡಿ ಕೊಡಬೇಕು. ಒಂದು 9 ಗಂಟೆಗೆಲ್ಲ ತಿಂಡಿ ಕೊಟ್ಬಿಡ್ಬೇಕು. ನಮ್ಮ ಹುಡುಗರು ರಜದಲ್ಲಿ ಯಾವ ರೀತಿ ಆಟ ಆಡಿದ್ದಾರೆ ಅನ್ನೋದು ಸಹ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ. ಅಮ್ಮ ಮುಖನೇ ಕಾಣ್ತಾ ಇಲ್ಲ ಅಲ್ಲಿ. ಇವೇ ಫೋಟೋದಲ್ಲೂ ಹೆಂಗ್ ಬರ್ತಾಳೆ ನೋಡೋಗು, ತೋರ್ಸೋಗು. ಜೋರ್ ಬಂದಿದೆ, ಹಿಂಗ್ ಕೊಟ್ಬಿಟ್ಲಲ್ಲ. ಹಾಗೆ ಯಾವಾಗಲೂ ನನ್ನ ಮಗಳಿಗೆ ಮಣ್ಣಂದರೆ ಅದು ಮಣ್ಣಲ್ಲಿ ಆಟ ಆಡೋಕ್ಕೆ ಹೋಗುತ್ತೆ. ಎಲ್ಲಿ ಬಿಟ್ಟರು ಬರೀ ಮಣ್ಣು ಕೆದಿಕ್ಕೊಂಡು ಅದಕ್ಕೆ ನೀರು ಹಾಕ್ಕೊಂಡು ಆಟ ಆಡೋದಕ್ಕೆ ಹೋಗುತ್ತೆ. ಇಲ್ಲೂ ಅಷ್ಟೇ ಮಣ್ಣಲ್ಲೇ ಆಟ ಆಡ್ಕೊಂಡು ಕೂತಿದ್ದಾಳೆ. ಅವಳ ಜೊತೆ ಇರೋದು ನಮ್ಮ ಅಕ್ಕನ ಮಗಳು. ಅದು ಇದು ಸ್ವಲ್ಪ ರೀಲ್ಸ್ ಮಾಡೋಣ ಅಂತ ಹೇಳ್ಬಿಟ್ಟು ಕೆಲವೊಂದು ಆ್ಯಕ್ಟಿವಿಟೀಸ್ನೆಲ್ಲ ನಾನೇ ಮಾಡಿಸ್ತಾ ಇದ್ದೆ. ಅವರು ಹೇಳಿದ್ರೆ ಎಲ್ಲ ಹೇಳ್ಕೊಟ್ರೆ ಎಲ್ಲ ತುಂಬ ಚೆನ್ನಾಗಿ ಮಾಡ್ತವೆ. ನನಗೆ ಅಷ್ಟು ಹಳೆ ವೀಡಿಯೋಸ್ ಎಲ್ಲ ತುಂಬ ಇದ್ದಾವೆ, ಬಟ್ ಯಾವುದೂ ಸಹ ಎಡಿಟ್ ಮಾಡೋದಕ್ಕೆ ಟೈಮೇ ಇರಲಿಲ್ಲ. ಸೊ ಈ ವಿಡಿಯೋ ಡಿಲೀಟ್ ಮಾಡಬಾರ್ದು, ಏನಾದರೂ ಅಟ್ಲೀಸ್ಟ್ ವಾಯ್ಸ್ ಓವರ್ ಕೊಟ್ಟು ನನ್ನ ಯೂಟ್ಯೂಬ್ ಚಾನಲಲ್ಲಿ ನಮ್ಮ ಮಕ್ಳದ್ದು ಬೇಸಿಗೆ ರಜದ ಮೆಮೊರಿಗಾದರೂ ಇರಲಿ ಅಂತ ಹೇಳ್ಬಿಟ್ಟು ಶೇರ್ ಮಾಡ್ಕೊಂಡಿದ್ದೀನಿ. ಇದು ನಮ್ಮ ಅಪ್ಪಂದು ಗಾಡಿ. ಪಾಪ ಇದು ಗಾಡಿ ತೊಗೊಂಡ್ಮೇಲೆ ಎಷ್ಟು ಕಷ್ಟಪಟ್ಟು ಉಳಿಸ್ಕೊಂಡಿದೆ ಅನ್ನೋದು ನಮ್ಮ ಅಪ್ಪಂಗೆ ನಮಗೆ ಮಾತ್ರ ಗೊತ್ತು. ಕಳ್ಕೊಂಡಿಲ್ಲ ಯಾವುದೂ ಕೂಡ. ಈಗ ನೋಡ್ತಾ ಇದ್ದೀರಲ್ಲ, ಇದೆಲ್ಲ ನನ್ನ ಕಾಲೇಜಲ್ಲಿ ಸಿಕ್ಕಿರೋವಂಥದ್ದು. ಈ ಹಳೆ ಮನೆ ಬಿದ್ದೋಗ್ತಿದೆ ಅಂತ ಹೇಳ್ಬಿಟ್ಟು ಕಲ್ಲೆಲ್ಲ ತೊಗೊಂಬರಕ್ಕೆ ಹೋಗಿದ್ರಲ್ಲ, ಅಲ್ಲಿ ಕೆಲವೊಂದು ಐಟಮ್ಗಳನ್ನು ತೊಗೊಂಬಂದಿದ್ರು. ಅದರಲ್ಲಿ ಅದು ಕೂಡ ಒಂದಿತ್ತು. ಹಾಗೆ ಅದು ಇರಲಿ ಅಂತ ಹೇಳ್ಬಿಟ್ಟು ಅದನ್ನು ಸಹ ಒಂದು ವೀಡಿಯೋವನ್ನು ಮಾಡಿದ್ದೀನಿ ಅಷ್ಟೇ. ಏನೇ ಹೇಳಿ, ನಾನು ನಮ್ಮ ಮಕ್ಕಳಂತೂ ನಮ್ಮೂರಲ್ಲಿ ಸಖತ್ತಾಗಿರ್ತೀವಿ. ಎಂಜಾಯ್ ಮಾಡಿಕೊಂಡು ನಮ್ಮ ನೋವು ಏನೇ ಇರಲಿ ಅದನ್ನೆಲ್ಲ ಮರೆತ್ಕೊಂಡು ಬರ್ತೀವಿ. ಹಾಗೆ ಇವತ್ತಿನ
ಇವತ್ತಿನ ವ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಈ ವ್ಲಾಗ್ ಏನಾದರೂ ನಿಮಗೆ ಇಷ್ಟ ಆಯಿತು ಅಂದರೆ ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಓಕೆನಾ? ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸನ್ನು ನೋಡ್ತಾ ಇದ್ದೀರಾ ಅವ್ರಿಗೆಲ್ಲ ತುಂಬಾ ಧನ್ಯವಾದಗಳು. ಥ್ಯಾಂಕ್ ಯು. ಟೇಕ್ ಕೇರ್ ಆಲ್.